ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇದೆಲ್ಲ ನಾವ್ ಹೇಳಿದ್ರಿ, ಆದ್ರೂ ಸ್ವಲ್ಪ ನಮ್ಮ ಅಣ್ಣ ಹೇಳಿದ್ರೆ ಏನೋ ಸ್ವಲ್ಪ ಚೆನ್ನಾಗಿರುತ್ತಲ್ವಾ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಮತ್ತೊಂದು ಫ್ಯಾಮಿಲಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಗೈಸ್, ಇವತ್ತು ಒಂದು ಎಲ್ರು ಈ ಅನ್ನೋ ದಿನ, ಅಳೋ ದಿನ, ಅಯ್ಯಯ್ಯ ಅನ್ನೋ ದಿನ, ಯಾಕಾದ್ರೂ ಮಾಡ್ತಾ ಇದ್ದೀನೋ ಅನ್ನೋ ದಿನ. ಈ ತರ ಇರೋದು ಯಾಕಂದ್ರೆ ಈಗ ಜಸ್ಟ್ ಅವ್ರ ಅಮ್ಮ ಬೈದ್ರು, ಅದಕ್ಕೆ ಬೈದ್ರಲ್ಲ, ಸೊ ಮುನ್ಸ್ಕೊಂಡ್ಬಿಟ್ಟ ನಾನು. ಹಿಂಗಿರ್ತ ಏನಂದಿಲ್ಲ, ಏನು ಇಲ್ಲ ಹೆಂಗಿದ್ರು ಅಷ್ಟೇ ಹಿಂಗಿದ್ರು. ಏನೋ ಇಷ್ಟ, ಏನೋ ಬೈದು ಇಲ್ಲ, ಏನೂ ಇಲ್ಲ ಅಷ್ಟೇ. ಈ ಹೆಂಗಂದ್ರೆ ಈ ಚಿಕ್ಕ ನಾಯಿ ಮರಿಗೆ ಹಿಂಗ್ ಜಸ್ಟ್ ಒಂದ್ ಕಡ್ಡಿ ಹಿಂಗ ಹೋಗುತ್ತಲ್ಲ, ಹಂಗೆ. ಗೈಸ್, ಇವತ್ತು ಒಂದು ಬ್ಲಾಗು. ಯಾವ ಬ್ಲಾಗು? ಸೊ ಇವತ್ತು ನಾವು ಮಾಡ್ತಿರೋ ಬ್ಲಾಗ್ ಬಂದ್ಬಿಟ್ಟು ಕಹಿ ತಿನ್ಸೋದು ಅದಲ್ಲ. ಇವತ್ತು ನಾವು ಬ್ಲಾಗ್ ಮಾಡ್ತಿರೋದು ವಿಯರ್ಡ್ ಫುಡ್ ಚಾಲೆಂಜ್. ಚೆನ್ನಾಗಿದೆ ಅಂದ್ರೆ ಇವ್ರ ಕೈಲೇ ಆಪ್ಷನ್ ಇರುತ್ತೆ ಗೈಸ್, ನಾನ್ ಹೇಳಲೇಬೇಕಂತೇನಿಲ್ಲ. ಸೊ ಇವ್ರ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ ಅಂದ್ರೆ ಎಲ್ಲರೂ 4 ಜನ ಬರ್ತಾರೆ. ಈ ಕಡೆ ಒಂದ್ ಕೆಳಗಡೆ ಒಂದು ಕ್ಯಾಮ್ರಾ ಆಂಗಲ್ ಹೋಗ್ಬೇಕು ನಮ್ಮ ಅಮ್ಮಂಗೆ, ಆ ಕಡೆ ಅಕ್ಕಂಗೆ ಒಂದು ಹೋಗ್ಬೇಕು. ಇವಾಗ ಕೆಳಗಡೆ ನೋಡ್ತಾರೆ ಇಬ್ರು. ಅಂದ್ರೆ ಇವ್ರ ಕೈಲೇ ಇರುತ್ತೆ, ಓಕೆನಾ. ಕಣ್ಣಿಗೆ ಇವ್ರಿಬ್ರು ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ. ನಾವು ಒಂದೊಂದೇ ಐಟಮ್ನ ಕೇಳ್ತೀವಿ, ಬೇಕಾ ಬೇಡವಾ ಅಂತ ಕೇಳ್ತೀವಿ. ನಿಮಗೆ ಬೇಕು ಅಂದ್ರೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಿವಿ, ಬೇಡ ಅಂದ್ರೆ ಅದು ಸ್ಕಿಪ್ ಆಗುತ್ತೆ. ಅದು ಯಾವನ ಬೇಕಿದೆಲ್ಲ ಟೋಟಲ್ 10 ಪ್ರಾಡಕ್ಟ್ಸ್ ಇರುತ್ತೆ. ಡಿಪ್ರೆಷನ್. ಇವ್ನಿಗೆ ಯಾವ್ದು ಹಾಕ್ಬೇಕಂದ್ರೆ ಇವಾಗ ಇವ್ನು ಇರೋ ಸ್ಟೈಲ್ಗೆ ಬಿಸಿಲು ನನ್ನ ನೆರಳಿಗೂ ಟೋಟಲ್ 10 ಪ್ರಾಡಕ್ಟ್ಸ್, 10 ಒಂದು ಐಟಮ್ನ ನಿಮ್ ಕಣ್ ಮುಚ್ಕೊಂಡು ಕೂತಿರ್ತೀರಾ. ನಾವು ಕೇಳ್ತೀವಿ ಬೇಕಾ ಬೇಡ ಅಂದ್ಬಿಟ್ಟು. ನಿಮಗೆ ಬೇಕು ಅಂದ್ರೆ ಅದನ್ನ ಹಾಕ್ತಿವಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ತೀವಿ. ಸೊ ಟೋಟಲ್ 10 ಪ್ರಾಡಕ್ಟ್ ಅಲ್ಲಿ ನೀವು 3 ಮಾತ್ರ ಸ್ಕಿಪ್ ಮಾಡ್ಬೋದು. 7 ಪ್ರಾಡಕ್ಟ್ ನ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಬರೀ 3 ಮಾತ್ರ ಸ್ಕಿಪ್ ಮಾಡ್ಬೇಕಾಗುತ್ತೆ ಅವರು. ನಾನು ಲಾಸ್ಟ್ ಅಲ್ಲಿ ನಾನು ಯೋಚನೆ ಮಾಡಿ ಹೇಳ್ತೀನಿ. ಹೇಳಿದ್ದಲ್ಲ. ಅಲ್ಲ ಅಲ್ಲಿರೋದು ಎಲ್ಲ ಹೆಂಗಿದ್ರು ನೀವು 4 ಜನದಲ್ಲಿ ಮಿಕ್ಸಪ್ ಆದ್ಮೇಲೆ ಟೇಸ್ಟ್ ನಾನೇ ಮಾಡ್ತೀನಿ. ಹೆಂಗಿದ್ರು ಇವತ್ತು ನಾವು ಮಾಡ್ತಿರೋದು ವಿಯರ್ಡ್ ಫುಡ್ ಚಾಲೆಂಜ್. ಅಕ್ಕ ಬಾತ್ರೂಮ್ ಫುಲ್ ಕ್ಲೀನ್ ಆಗೈತೆ, ಏನೇನಿದೆ ಕಕ್ಬೇಕು ಎಲ್ಲ ಕಕ್ಬಿಡಿ ಅಲ್ಲೇ. ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ವಿ ಚೆನ್ನಾಗಿ, ನಾಳೆ ಮತ್ತೊಂದ್ಸಲ ಕ್ಲೀನ್ ಮಾಡಿ ಆಸಿಡ್ ಹಾಕಿ. ಯಾಕಂದ್ರೆ ನಿಮ್ಮ ಕೈಲೇ ಇರುತ್ತೆ, ಒಟ್ಟಿನಲ್ಲಿ ಎಲ್ಲ ನಿಮ್ ಕೈಲಿ ಇರುತ್ತೆ, ಬೇಕಾ ಬೇಡ ಅಂದ್ಬಿಟ್ಟು. ಗೈಸ್ ಬನ್ನಿ ಇವಾಗ ಶುರು ಮಾಡೋಣ. ಯಾರು ಆಡ್ತೀರಾ ಫಸ್ಟ್? ಕ್ಲಿಪ್ಸ್ ಹಾಕ್ಬೋಣ, ಯಾಕೆ ಜಗಳ ಆಮೇಲೆ. ಹೆಂಗಂದ್ರೆ ನಮ್ದು ಈ ಬಿಗ್ ಬಾಸ್ ಅಲ್ಲಿ ಹಿಂಗೆ ಏನಾದ್ರು ಏನೋ ಯಾರು ಫಸ್ಟ್ ಆಡ್ತೀರ ಅಂದ್ರೆ ನೀನು ನೋಡಿದ್ವಿ ತಲೆ ಕಿವಿಗಂತೆ ಡೌ. ಯಾರು ಇವಾಗ ಹಾಕಿದ ತಕ್ಷಣ ಸಿಂಗಲ್, ಈಗ 3 ಜನ ಬ್ಲ್ಯಾಕ್ ಹಾಕಿ ಒಂದು ವೈಟ್ ಬರುತ್ತಲ್ಲ, ಅವರೇ ಫಸ್ಟು. ಎತ್ತಿ ಅಕ್ಕ. ಓ ಫಸ್ಟು ನಮ್ಮಕ್ಕ. ಇವ್ರು ಫಿಕ್ಸ್ ಆಗ್ಬಿಟ್ಟವ್ರು. ಇವ್ರಿಗೆ ಆಡ್ಸೋದೇ ವೇಸ್ಟ್ ಅಕ್ಕ ಇವ್ರಿಗೆ. ಬುಜಿ ನೀನು ಬ್ಲ್ಯಾಕ್ ಹಾಕ್ತಾನೆ ಇರೋ. ಸೆಕೆಂಡು ಸ್ವಾಹ. ನಂತರ ಆಗ್ದವ್ರು ಏನು ನಂತರ ಆಗ್ದವ್ರು ಥರ್ಡು, ಓಕೆನಾ. ಬೇಡ, ನಂತರ ಆಗ್ದವ್ರು ಲಾಸ್ಟು. ಓಕೆನಾ. ನಾನ್ ಹಾಕ್ಬೇಕು, ಯಾವ್ದಾವ್ದು ಹಾಕ್ಬಿಟ್ರೆ. ರೆಡಿ, 3, 2, 1. ಅಮ್ಮ ಲಾಸ್ಟ್, ನಮ್ ಚೋಟ ಮರಿ ಥರ್ಡ್. ಅಕ್ಕ ಅಂತ ಎಂತ ಫಸ್ಟ್ ಇಳಿದ್ ಬಿಟ್ಟಿದ್ರ. ಬಾತ್ರೂಮ್ ಎಲ್ಲ ರೆಡಿ ಇದೆ ಗೈಸ್. ಇವಾಗ ಇಲ್ಲಿ ಟೇಬಲ್ ಪಕ್ಕದಲ್ಲಿ ಮಿಕ್ಸಿ ಜಾಗದಲ್ಲಿ ಜಾರು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತೆ. ಇವರಿಗೆ ಗಿಫ್ಟ್. ನಾನು ಒಪ್ಪಲ್ಲ. ನಾನು ಆಂಟಿ ಒಪ್ಪದ್ ಬೇಡ. ನಾವು ಊಟನೇ ಒಪ್ಪದ್ ಬೇಡ. ಊಟ ನಾವು ವಿಯರ್ಡ್ ಫುಡ್ ಕೊಟ್ಟಿರ್ತೀವಿ, ಆಮೇಲೆ ಒಂದು ಒಳ್ಳೆ ಫುಡ್ ಕೊಡ್ತೀವಿ. ಬೇಡ. ನೀನೊಬ್ಬ ಅಯ್ಯೋ ಏನ್ ಕಿರ್ಚ್ಬಿಟ್ಟೆ. ಒಂದ್ ಒಳ್ಳೆ ಫುಡ್, ಇಲ್ಲಾಂದ್ರೆ ಜ್ಯೂಸು. ನಾನು ಒಪ್ಪದೇ ಇಲ್ಲ. ಮತ್ತೇನ್ ಬೇಕು? ನನಗೇನೋ ಬೇರೆ ಐಟಮ್ಸ್ ಏನ್ ಬೇಕು? ಗಿಫ್ಟ್ ತರ. ಅಲ್ಲಿಂದ ಟಿಶ್ಯೂ ಪೇಪರ್ ಐತೆ, ಓಕೆನಾ. One eternity later. ಗೈಸ್, ವಾದ ವಿವಾದ ನಂತರ
ಈ 3 ಜನ ಸೇರಿ ಚಿರುಗೆ ಒಪ್ಪತ್ತಾರವ್ರು, ಯಾಕಂದ್ರೆ ಅವನ ಅಷ್ಟು ರ್ಯಾಶ್ ಆಗಾದ. ಇಷ್ಟು ಸುಮ್ಮನೆ ವಾದ ವಿವಾದ ಮಾಡಿಸಿದ್ದು ಹೆಂಗ್ ವಾದ ಮಾಡ್ತೀರ ಅಂತ ತಿಳ್ಕೊಳಕಷ್ಟೇ. ಹಲೋ, ಚೇಂಜ್ ಮಾಡ್ಬೇಡ, ಹೆಂಗ್ ವಾದ ಮಾಡ್ತೀರ ಅಂತ ತಿಳ್ಕೊಳ್ಳೋದು ಅಷ್ಟೇ. ಎಲ್ರಿಗೂ ಎಲ್ಲರಿಗೂ ಅಲ್ಡಾಸಲೆ, ಬಟ್ ಎಲ್ಲಾರು ಕುಡಿಬೇಕು. ಇನ್ ಕೇಸ್ ಕುಡ್ದಿಲ್ಲ ಅಂದ್ರೆ ಒಬ್ರಿಗೆ ಸೇರುತ್ತೆ. ಅದೇ ನೀವೇನಾದ್ರೂ ಒಂದೇ ಒಂದು ತುತ್ತು ಕುಡ್ದು ಆಗಿಲ್ಲ ಅಂದ್ರೆ ಅದ್ ಲೆಕ್ಕ ಬರಲಕ್ಕ. ಬನ್ನಿ ಮಹಾರಾಣಿಯವರೇ, ಬನ್ನಿ ಕುತ್ಕೊಳ್ಳಿ, ಬನ್ನಿ ಕುತ್ಕೊಳ್ಳಿ. ಇವಾಗ ಒಂದು ಸಾಂಗ್ ಬರುತ್ತೆ ನೋಡಿ ನಿಮ್ಗೆ. ಅಮ್ಮ ಒಂದ್ ಮಾತು ಬರ್ತೋತೆ ಹೋಯ್ತತೆ, ಅಮ್ಮ ಅಲ್ವಾ? ಹಣ್ಣಂಗೂ ಎಮೋಷನಲ್ ಇದೆ, ಅವನು ಅಳ್ತಾನೆ, ಮನುಷ್ಯನೇ. ಆದ್ರೆ ಅಮ್ಮನ ಮಾತಿಗೆ ಬೆಲೆ ಕೊಡ್ಬೇಕು ಅಷ್ಟೇ. ಗೈಸ್ ಫೈನಲಿ ಇವಾಗ ಫಸ್ಟ್ ಪರ್ಸನ್ ಬಂದ್ಬಿಟ್ಟು ಅಕ್ಕ ರೆಡಿನಾ? 10ರಲ್ಲಿ 3 ಮಾತ್ರ ಇಲ್ಲ ಅನ್ಬೇಕು, ಇನ್ನೆಲ್ಲದಕ್ಕೂ ಅನ್ಬೇಕು. ಓಕೆ ರೆಡಿನಾ ಅಕ್ಕ? ಏನು ಹೇಳಂಗಿಲ್ಲ, ಬಾಯ್ ಬಿಟ್ಟು ಯಾರು ಹೇಳಂಗಿಲ್ಲ. ಅಕ್ಕ ಮೊದಲನೇದು ಬೇಕಾ ಬೇಡವಾ? ಬೇಕು. ಓಕೆ ಅಕ್ಕ, ನೆಕ್ಸ್ಟ್ ಕಡೆಗೆ ಹೋಗ್ತಾ ಇದೀವಿ. ಅಯ್ಯೋ ದುರ್ವಿಧಿಯೇ. ಅಕ್ಕ ಅಕ್ಕ ಇದು ಬೇಕಾ ಬೇಡವಾ? ಬೇಕು. ಬೇಕಾ? ಓಕೆ ಅಕ್ಕ, ನಿಮ್ಮ ಆಸೆ ಅಂತೆ ಆಗ್ಲಿ, ಖುಷಿ ಆಗ್ತಿದೆ ನನಗೂನು. ಓಕೆ ರೆಡಿ ಅಕ್ಕ? ಈ ಐಟಮು ಬೇಕಾ ಬೇಡವಾ? ಬೇಡವಾ? ನಿಮ್ಮ ಅದೃಷ್ಟ ಹೊಂಟೈತಲ್ಲ ಅಕ್ಕ. ಅಕ್ಕ ಈ ಒಂದು ಐಟಮ್ ಬೇಕಾ ಬೇಡವಾ? ಬೇಕಾ? ಅಲ್ಲ, ಒಂದೇ ಸಲ ಹೇಳದ್ಮೇಲೆ ಮುಗಿಯತ್ ಕತೆ. ಇಲ್ಲ ಅಕ್ಕ, ಅದೆಲ್ಲ ಆಗಲ್ಲ. ಹಂಗಲ್ಲ ಮುಟ್ಟಂಗಿಲ್ಲ ಅಕ್ಕ. ಇದು ಬೇಕಾ ಬೇಡವಾ? ಕತ್ತೈತಿ ಒಂಚೂರು, ಹೇಳಿ ಅಕ್ಕ. ಬೇಕಾ? ಓಕೆ ಅಕ್ಕ, ನೀವ್ ಹೇಳ್ತೀರಂದ್ರೆ ನಾನು ಹಾಕೋದಲ್ಲೇ ಬಿಡ್ತೀನಿ ಅಕ್ಕ. ಏನಕ್ಕ ನೀವೇ ಅಕ್ಕ. ಇದು ಬೇಕಾ ಬೇಡವಾ? ಅಕ್ಕ ಇದು ಬೇಕಾ ಬೇಡವಾ? ಟಕ್ಕಂತ ಹೇಳ್ಬೇಕು. ಗೈಸ್ ಯಾಕೋ 10 ಜಾಸ್ತಿ ಆಗ್ತೈತೆ ಅನ್ಸ್ತೈತೆ. ಸೊ 7 ಇಟ್ಬಿಟ್ಟು 2 ಅವಕಾಶ ಕೊಡೋಣ. ಓಕೆನಾ ಅಕ್ಕ? ನೀವ್ ಇವಾಗ 2 ಎಷ್ಟು 1 ಇಲ್ಲ ಅಂತ ಹೇಳಿದ್ರಲ್ಲ, ಇನ್ನ 2 ಅಕ್ಕ, 2ರಲ್ಲಿ 1 ಇಲ್ಲ ಅನ್ಬೋದು. 7 ಸಾಕು ಗೈಸ್, 7 ಸಾಕು. ಇದು ಬೇಕಾ ಬೇಡವಾ? ಹಾಕಪ್ಪ, ಎಲ್ಲ ರುಬ್ಬಿ ಕೊಡಪ್ಪ ರಾಜ. ಆಗಿದೆ. ಇನ್ನೊಂದು ಹೆಂಗಿದ್ರು ಬೇಡ ಅಂತಾರೆ, ನಿಮ್ಗೊಂದು ಆಪ್ಷನ್ ಇದೆ ಬೇಡ ಅನ್ನೋದು. ಬೇಡ ಅಲ್ವಾ ಅದು? ಹಾಕ್ಲಾ? ಏನದು? ಏನ್ ಅಂತ ಹೇಳೋದು? ಹಾಕ್ಲಾ ಹೇಳಿ. ಒಂದ್ರಿ ಹಾಕ್ಬಿಡ್ತೀನಿ. ಬೇಡ ಅಂದ್ರೆ ಬೇಡ. ಚೆನ್ನಾಗಿದೆ ಲೆಕ್ಕ ಬರಲ್ಲ. ಸಾಕಲ್ಲ? ಜೇನುತುಪ್ಪ ಇದ್ರೆ ಹಾಕ್ಸೋದಿಪ್ಪ. ಅವೆಲ್ಲ ಅಕ್ಕ ಗೈಸ್ ತೆಗಿಲ ನೋಡಿ ಗೈಸ್, ತೋರ್ಸು ಏನೇನ. ಅವೆಲ್ಲ ತೋರ್ಸಂಗಿಲ್ಲ ನೋಡ್ಬೇಕು ನೋಡಿ ಗೈಸ್. ಇದೇ ಒಂದು ವಿಯರ್ಡ್ ಫುಡ್ ಚಾಲೆಂಜ್ ಅಂದ್ರೆ. ಗೈಸ್ ನಮ್ಮ ಅಪ್ಪ ರುಬ್ತವ್ರಿ ಇವಾಗ. ಗೈಸ್ ಫೈನಲಿ ರೆಡಿ. ನೀವು ಸೆಲೆಕ್ಟ್ ಮಾಡಿ ಕುಡಿತಾ ಇರೋ ಒಂದು ಜ್ಯೂಸ್ ಬಂದ್ಬಿಟ್ಟು, ಅಮ್ಮ ಅಯ್ಯೋ ಆಗ ನೀವೇ ಸೆಲೆಕ್ಟ್ ಮಾಡಿ. ನಾನಲ್ಲಪ್ಪ, ನಂದೇನ್ ತಪ್ಪಿಲ್ಲ ಇದು. ಇಲ್ಲಿಗೆ ಬರ್ತಾ ಸುದೀಪ. ನೋಡಿ ಟೇಸ್ಟ್ ಮಾಡಿ ಹೆಂಗಿರುತ್ತಂತ ನೋಡಿ. ಸ್ವಲ್ಪ ಕುಡಿವಿ. ಚೆನ್ನಾಯ್ತಾ? ಹೆಂಗೈತೆ ಟೇಸ್ಟು? ಟೇಸ್ಟ್ ಹೆಂಗೈತೆ? ಅಮೃತ ಇದ್ದಂಗೈತೆ ಅಕ್ಕ, ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಇರೋದು ಹೇಳಕ್ಕ. ಟೇಸ್ಟಿ ಆಗೈತೆ, ಖಾರ, ಸ್ವೀಟು, ಒಳ್ಳೆ ಕಲ್ಗಚ್ಚಿದ್ದಂಗೈತೆ. ಸದ್ಯ ಗೈಸ್ ನಾನು ಏನು ಜಾಸ್ತಿ ಕೊಡ್ತಿಲ್ಲ. ಹಣ್ಣು, ವೆಜಿಟೇಬಲ್ಸ್, ಬಿಸ್ಕೆಟ್ಸ್ ಇಷ್ಟೇ ಇರುತ್ತೆ. ಇಷ್ಟೇ ಗೈಸ್, ಇಷ್ಟೇ ಇರುತ್ತೆ. ಹೆಂಗಿದೆ ಅಕ್ಕ? ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿತ್ತಲ್ಲ. ಈ ತರ ನಾನು ಡೈಲಿ ಮಾಡ್ಕೊಡ್ತೀನಿ. ಕುಡಿತೀರಾ? ನೀವು ಕುಡಿತೀರಾ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಹೆಂಗಿರ್ಕು ಸರಿ ಆಯ್ತು. ನೀವು ಮಾಡ್ಬೋದು. ನಿಜವಾಗ್ಲೂ ಹಾಕಿದ್ಯಾ? ನೀವು ಹೇಳಿ. ನೀವು ಸೂಪರ್ ಗ ಅಕ್ಕ. ಅಂತ ಇಂತ ವಾಟರ್ ಪಾಪ ವಾಟರ್ ಅಕ್ಕ. ವೆಲ್ ಪ್ಲೇಟ್ ಚೆನ್ನಾಗಿತ್ತಾ ಟೇಸ್ಟ್? ಬಟ್ರಿಗೆ ಕಾಲು ಮುಗ್ಬೇಕಪ್ಪ. ಬಟ್ರ್ ಅಂದ್ರೆ ನಿಮ್ಗೆ ಖಾಲಿ ಮುಗಿಬೇಕು. ನೀವೇ ಮುಗ್ಕೊಳ್ಳಿ. ಮಾತ್ರ ನೀವೇ ಚೂಸ್ ಮಾಡಿದಲ್ವಾ? ರುಬ್ಕೊಳ್ಳೋದ್ರಲ್ಲಿ ಲೆಕ್ಕ ಬರಲ್ಲ. ನೀವು ಚೂಸ್ ಮಾಡಿದಾರ ಅಂತೆಂತು. ಈ ಒಂದು ವಿಯರ್ಡ್ ಫುಡ್ ಚಾಲೆಂಜ್ ಫಸ್ಟ್ ಕಂಪ್ಲೀಟ್ ಮಾಡಿದ್ರ. ಸೂಪರ್. ಹೊಡಿರಿ, ಕುಡ್ತಿದ್ರ ಅಂತ ಇಂತು. ಸೂಪರ್. ನೆಕ್ಸ್ಟ್ ಯಾರು? ಗೈಸ್ ಫೈನಲಿ ಇವಾಗ ನಮ್ಮ ಚಿರುಗ್ ಇವಾಗ ಯಾವ ಸೆಲೆಕ್ಟ್ ಮಾಡ್ತಾ ನೋಡೋಣ ವಿಯರ್ಡ್ ಫುಡ್ ಅಲ್ಲಿ. ರೆಡಿನಾ ಚಿರು? ಇದು ಬೇಕಾ ಬೇಡವಾ? ಬೇಡವಾ? ಓಕೆ ಚಿರು, ಇದು ಬೇಕಾ ಬೇಡವಾ? ಬೇಡವಾ? 2 ಆಯ್ತು, ಇನ್ನೆಲ್ಲ ಹಾಕಿ. ಓಕೆ ರೆಡಿನಾ ಚಿರು? ಇದು ಬೇಕಾ ಬೇಡವಾ?
ಬೇಕು. ಬೇಕಾ? ಓಕೆ ಓಕೆ. ಏನೋ ಬೇಕಣ. ಹಾಗಲಕಾಯಿ ಕೊಡ್ಲೇಬೇಕು ಅಂತ ಪ್ಲೀಸ್ ಪ್ಲೀಸ್. ಇರು ಒಂದ್ ನಿಮಿಷ. ಬುಜಿ ಆಫ್ ಮಾಡ್ಬಿಡಿ. ಅವೆಲ್ಲ ಇಲ್ಲ. ನಾವು ಚಿರಂತು ಕರೆಕ್ಟ್ ನಾವು ಕೆಲವು ನಿಮಿಷ ಅಲ್ಲಿ ಕ್ಯಾಮ್ರಾದಲ್ಲಿ ನಾನು ಸಬ್ಸ್ಕ್ರೈಬರ್ ಸೀಕ್ರೆಟ್ ಆಗಿ ಏನೋ ಮಾತಾಡ್ಕೋತಾ ಇದ್ವಿ. ನಾವು ನಮಗೂ ಸಬ್ಸ್ಕ್ರೈಬರ್ ಸೀಕ್ರೆಟ್ ಆಗಿ ಮಾತಾಡ್ಕೋತಾ ಇದ್ವಿ. ಓಕೆ, ಅಯ್ಯೋ ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಇದು ಬೇಕಾ ಬೇಡವಾ? ಅಷ್ಟಲ್ಲ, ಇನ್ನೆಲ್ಲ ಆಯ್ತಲ್ಲ. ಇನ್ನ ಇದು ಬೇಕೇ ಬೇಕಲ್ಲ. ಚಿರು ಬೇಕಾ? ಬೇಕಾ ಚಿರು? ಬೇಕಾ ಚಿರು? ಚಿನ್ನು ಮುಂದೆ ನೋಡ್ ಚಿನ್ನು. ಬೇಕಾ? ಬೇಕಂತ ಹೇಳಿದ್ನಲ್ಲ, ಕೊಡಕ್ ಮನ್ಸು ಕೊಡ್ದಲ್ಲ ಇರೋದಕ್ಕೆ ಮನ್ಸು ಬರಲ್ಲ ನನಗೆ. ಆದ್ರೆ ಗೈಸ್ ನಾವು ನಿಯತ್ತಾಗಬೇಕು, ಅದಕ್ಕೆ ಇದನ್ನ ರಿಮೂವ್ ಮಾಡ್ತಾ ಇದೀನಿ ನಾನು. ಅವೆಲ್ಲ ಮುಟ್ಟಂಗಿಲ್ಲ, ತಪ್ಪು. ಅದೆಲ್ಲ ತಪ್ಪು. ಅಷ್ಟೇ, ಅವನು ಈ ಜಾರ್ನ ಮುಟ್ಬಿಟ್ಟು ವಾಪಸ್ ಆಗ್ತೇನೆ ಗೈಸ್. ನನಗ ಹಾಕ್ಬೇಕು ಅಂತ ಡಿಸೈಡ್ ಆಗಿದ್ಯಾ? ಇನ್ನೇನ್ ಕತ್ ಬಿಡೋದು? ಹಾಕು ಚಿರಾ. ಎತ್ತು ಚಿನ್ನ. ಬೇಕಾ ಇದು ಬೇಡ? ಬೇಕೇ ಬೇಕು. ಬೇಕೇ ಬೇಕಲ್ಲ ನಿಂಗೆ? ಇಲ್ಲ ಅಂದ್ರೆ ಹಿಂಗೆ. ಚಿರು ಇದು ಬೇಕಾ? ಬೇಕಾ? ಆಪ್ಷನ್ ಇಲ್ಲ ಪಾಪ. ಇನ್ನೇನ್ ಮಾಡಕ್ಕಾಯ್ತದೆ ಗೈಸ್. ನಾನು ಹೇಳಿರೋದನ್ನ ಕ್ಯಾನ್ಸಲ್ ಮಾಡಿದೀನಿ. ಇಲ್ಲಿ ಸ್ಮೆಲ್ ಬಂದ್ಬಿಡುತ್ತೆ. ಅಡ್ಗೆ ಮನೆ ಹೊಂಡೈತೀನಿ ನಾನು. ಈಗ ನಮ್ಮ ಅಪ್ಪ ಚೆನ್ನಾಗೈತೆ ಅಂತ ಐತೆ. ಗೈಸ್ ಫೈನಲಿ ಚಿರು ಏನೇನ್ ಸೆಲೆಕ್ಟ್ ಮಾಡಿದನೋ ಅದನ್ನ ಅವನಿಗೆ ಕೊಡೋ ಸಮಯ. ಒಳ್ಳೇದಾಗ್ಲಿ ಮಗನೇ. M5 ಹೋದ್ರೆ ಬರುದಲ್ವ? ಹೌದೌದು, ಸೇಮ್ ಅದೇ. ಮೇಲ್ಮೇಲೆ ಕೊಮ್ಮೆ ಮಯೋನೀಸ್ ತರ. ಯಾವ ತರ ಐತೆ ಟೇಸ್ಟ್? ಮಯೋನೀಸ್ ಟೇಸ್ಟಾ? ಸಕದಾಯ್ತಾ? ವೈಟ್ ಮತ್ತೆ ಮಿಕ್ಸ್ ಆಗಿ ಬರುತ್ತಲ್ಲ. ಓ ಹೌದಾ? ಏನೇನ್ ಹಾಕ್ಬಿಟ್ಟೆ ಮಿಕ್ಸ್ ಮಯೋನೀಸ್ ರೆಡಿ. ಓ ಐಟಮ್ಸ್ ಅಲ್ಲ, ಯಾವ ಫ್ಲೇವರ್ ಚೆನ್ನಾಗಿ ಟೇಸ್ಟ್ ಚೆನ್ನಾಯ್ತಾ? ಚೆನ್ನಾಗಿದೆ, ಸಕದಾಯ್ತಾ? ಅದೇ ಬಿಸ್ಕೆಟ್ ಹಾಕಿಲ್ಲ ಅಂದ್ರೆ ಪಕ್ಕ ಇದು ಮಯೋನೀಸ್. ದೆನ್ ಸ್ಯಾಟಿಸ್ಫೈಡ್. ದೆನ್ ಗೈಸ್ ಫೈನಲಿ ಅಣ್ಣ 2ನೇ ರೌಂಡ್ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ನಮ್ ಚೋಟ ಮರಿ ಲಾಸ್ಟಿಗೆ ಬರ್ಲಿ. ಆದ್ರೆ ಇವಾಗ ಗೈಸ್ ನಮ್ಮ ಅಮ್ಮ ಬರ್ತಾರೆ. ನಮ್ಮಮ್ಮ ಅಮ್ಮ ರೆಡಿನಾ? ರೆಡಿ. ಬಹಳ ವಿಭಿನ್ನವಾಗಿದೆ, ವಿಚಿತ್ರವಾಗಿದೆ, ಹಾಗೆ ಸುರಕ್ಷಿತವಾಗಿದೆ. ಇವಾಗ ನಾವು ಎಲ್ಲರೂ ಸೇರಿ ಕೊಡ್ತಾ ಇರೋದು ಯಾವ್ದು ಅಂದ್ರೆ ಇದು. ಅಮ್ಮ ನಿಂಗೆ 7ಅಲ್ಲಿ 2 ಬೇಡ ಅನ್ನೋ ಅವಶ್ಯಕತೆ ಅಥವಾ ಅವಕಾಶ ಇರುತ್ತೆ. ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ಅಮ್ಮ ನಿನಗಿದು ಬೇಕಾ ಬೇಡವಾ? ಇದು ಬೇಕಾ ಬೇಡ ಅಂತ ಕೇಳ್ಬೇಕು ಮಾಮ್. ಬೇಕು. ಓ ಓಕೆ, ರೆಡಿ ನಮ್ಮ ನೆಕ್ಸ್ಟ್ಗೆ? ಓಕೆ, ಈಗ ನೆಕ್ಸ್ಟ್ ನಾವು ಹೋಗ್ತಿರೋದು ಇದಕ್ಕೆ. ಅಮ್ಮ ನಿಮಗೆ ಇದು ಬೇಕಾ ಬೇಡವಾ? ಅಲ್ಲ, ಕೈಗೆ ತೋರ್ಸ್ಬಿಟ್ಟು ಅವೆಲ್ಲ ಬರಲ್ಲ. ಬಾಯಿಗೆ ಹಾಕ್ಬಿಡ್ತೀನಿ, ತಿಂದ್ಬಿಡು ಅಂತ ನಮ್ಮ ಅಪ್ಪ ಹೇಳ್ತಾರೆ. ಇದು ಬೇಕು ಅಂತ ಹೇಳಿದಾರೆ ಅಮ್ಮ. ಬಹಳವಾದ ಅತ್ಯುತ್ತವಾದ ಗಿಫ್ಟ್ ಗೈಸ್. ಯಾರೋ ಗೀಚಿ ಹೋದ. ಇದು ಅಮ್ಮ ನಿನಗೆ ಬೇಕಾ ಬೇಡವಾ? ಬೇಡ. ಹಿಂಗ ಆಗ್ಬಾರ್ದಿತ್ತು ಗುರು. ಇನ್ನೊಂದು ಹೋಗೋಣ. ಈಗ ಇದು ಅತ್ಯುತ್ತಮವಾದ ಒಂದು ಪ್ರಾಡಕ್ಟ್. ನಮ್ಮ ಅಮ್ಮಂಗೆ ಬೇಕಾ ಬೇಡ ಅಂತ ಕೇಳೋಣ. ಮಧು, ಇದು ನಿಮಗೆ ಬೇಕಾ ಬೇಡವಾ? ಒಂದೇ ಅಲ್ವಾ ಬೇಡ ಅಂದಿದ್ದು? ಒಂದೇ ಬೇಡ ಅಂತಿದ್ದು ಮಧು. ಗೈಸ್ ಇವಾಗ ನೆಕ್ಸ್ಟ್ ಅಮ್ಮ ಇದು ಬಹಳ ಅಮ್ಮ ಬಹಳ ಅತ್ಯುತ್ತಮವಾದ ಒಂದು ಪ್ರಾಡಕ್ಟ್ ಇದು. ನಿಮಗೆ ಬೇಕಾ ಬೇಡವಾ ಅಂತ ಒಂದು ಚೂರು ಹೇಳ್ಬಿಟ್ರೆ ನಾವೇನೋ ಒಂದು ಇಟ್ಕೊಬಿಡ್ತೀವಿ. ಕಳ್ಳ ಬೇಡ ಕಣ್ಲ ಅದು. ಎರಡು ಬೇಕಾಗಿರೋದನ್ನ ಬೇಡ ಅಂತವ್ರೆ, ಬೇಡ ಆಗಿರೋದನ್ನೆಲ್ಲ ಬೇಕು ಅಂತಾರಂತ. ಅದೇ ಏನೋ ಒಂದು ಹೇಳ್ತೀನಿ ಅಮ್ಮ. ಇನ್ನೊಂದು ಕೋಣ, ಇದಕ್ಕೆ ಬೇಕಾ ಬೇಡ ಅಮ್ಮ? ಆಪ್ಷನ್ ಇಲ್ಲ ಅಮ್ಮ, ಬೇಕು ಅಂತ ಹೇಳ್ಬಿಡು. ಆಪ್ಷನ್ ನಿಮಗೆ ಇದು ನಿಮಗೆ ಬೇಕಾ ಬೇಡವಾ ಅಂತ ಒಂಚೂರು ಹೇಳ್ಬಿಟ್ರೆ ಸಾಕು. ಬೇಕಾ? ಆಪ್ಷನ್ ಇಲ್ಲ, ಬೇಕೇ ಬೇಕು. ಓಕೆನಾ? ಓಕೆ ಗೈಸ್, ಇದು ಬೇಕು ಅಂತೆ ಗೈಸ್. ಅಂತೂ ಇಂತೂ ಅಮ್ಮ ಏನೇನು ಸೆಲೆಕ್ಟ್ ಮಾಡಿದ್ರು ಅದನ್ನೆಲ್ಲ ರುಬ್ಬಾಗಿದೆ. ಇವಾಗ ನಮ್ಮ ಅಮ್ಮ ಕೊಡೋ ಸಮಯ.
ಏನೋ ಸುದಿ ಆಗಲ್ಕಾಯಿ ಹಾಕಿದ್ಯಲ್ಲ ಮಂಗ್ನೆ. ಅಮ್ಮ ನಾನು ಅಮ್ಮ ಆಗಲ್ಕಾಯ ನಿಮ್ಗೆ ಯಾರಿಗೂ ಬಂದಿಲ್ವಾ ಅದು? ನೀನೇನ್ ಚೂಸ್ ಮಾಡ್ದ ಅದೇ ಬಂದೈತಮ್ಮ. ಆಗಲ್ಕಾಯಿ ಐತೆ ಮಗ. ನಮ್ಮ ಅಮ್ಮ ಎಷ್ಟು ಮುದ್ದಾಗಿ ಹೇಳ್ತೈತೆ. ಇದೇನ್ ರುಬ್ನೇ ಇಲ್ಲ, ಬರಲ್ಲ ಹಂಗೆ ಕುಡಿಬೇಕಂತ ಅದು. ಯಾರು ಹೇಳಿದ್ದು? ನಾನೇ. ಇದು ಏನೇನ್ ಹಾಕಿದ್ರಿ? ನಿಜ ಹೇಳ್ರಿ, ಏನೇನ್ ಹಾಕಿದ್ದೀರಿ? ನೀವೇ ಬ್ಲಾಗ್ ನೋಡಿ, ಬ್ಲಾಗ್ ನೋಡ್ರಿ. ಯಾವ ತರ ಐತೆ ಟೇಸ್ಟ್? ಟೇಸ್ಟ್ ಚೆನ್ನಾಗಿ. ಅಮ್ಮ ಕುಡಿ, ಮತ್ತೆ ಕುಡ್ರಿ, ಟೇಸ್ಟ್ ಚೆನ್ನಾಯ್ತದೆ ಅಷ್ಟೇ. ತಿಂತೀನಿ ಚೆನ್ನಾಗಿದ್ಮೇಲೆ ಏನೇನ್ ಹಾಕಿದ್ರ ಅಂತ ಯಾಕೆ ಹೇಳ್ಬೇಕು? ಅದೇಪ್ಪ. ಅಂಕಲ್ ನಿಮ್ಮನ್ನ ರೋಸ್ಟ್ ಮಾಡಿದವರಂತೆ. ನನಗೆ ಎಲ್ಲ ಕುಡಿನಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇಲ್ಲ ಕುಡಿತೇವೆ. ಎಲ್ಲ ಕುಡಿನಿಲ್ಲ ಅಂದ್ರೆ ಚಿಕನ್ ತಿನ್ನಂಗಿಲ್ಲ. ಇಲ್ಲ 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 ಇಲ್ಲ, ಏನ್ ನೀವು ತಿಂದಿಲ್ಲ ಅಂದ್ರೆ ನಿಮ್ ಚಿಕನ್ ತಿನ್ಲೇಬೇಕು, ಇದು ಕುಡಿಲೇಬೇಕು. ಚಿಕನ್ ತಿನ್ನಲ್ಲ ಅವೆಲ್ಲ ಇಲ್ಲ, ನೀವು ಕುಡಿಲೇಬೇಕು, ಇದು ಚೆನ್ನಾಗೈತೆ, ಕುಡಿಲೇಬೇಕು. ಟೇಸ್ಟ್ ಚೆನ್ನಾಯ್ತು ಅದಕ್ಕೆ. ಅಮ್ಮ ಟೇಸ್ಟ್ ಯಾವ ತರ ಐತೆ? ಯಾವ ತರ ಫ್ಲೇವರ್ ಬರ್ತೈತೆ ನಿಂಗೆ? ಲೇ ಕೈ ಹಾಕರ್ಕನೆ ಆಗಲ್ಕಾಯಿ ಲೈಟ್ ಈ ಕಡೆ ಬಾ. ನೋಡಿ ಗೈಸ್, ನನ್ಗೊಂದು ಆಸೆ. ಸರಿ, ಇದು ಮಿಕ್ಕಿದ್ ನಮ್ ಸುದಿ ಕುಡಿಬೇಕು. ಅದು ನಿಜ, ಹೌದು, ಅದು ನಿಜ. ಯಾಕಮ್ಮ ನನ್ ಮೇಲೆ ಎಷ್ಟು ದ್ವೇಷ? ಸರಿ ಟೇಸ್ಟ್ ಮಾಡ್ತೀನಿ. ನಾನ್ ಇದು ಎಷ್ಟು ಕುಡಿಸ ಅಷ್ಟು ಏ ಕುಡಿಬೇಕು. ಕುಡ್ರಿ ನೀವು. ಸುಮ್ಮ ಕುಡಿಯಲ್ಲ ಕತೆ. ಯಾಕೆ ಯಪ್ಪ ಅಂತ ಇಂತ ಮದು ಸೊಪ್ಪು ಪುಡಿ ಹಾಕಿಲ್ಲ, ಬೇಡ ಅಂತ. ಕುಡಿಯೋ ಇದು ಅವಕಾಡೋ ಜ್ಯೂಸ್ ಬರುತ್ತಲ್ಲ, ಅಮ್ಮ ಅಂತ ಇಂತ ಮುಗಿಸಿದ್ಯಾ? ಸೂಪರ್ ಮಾ. ಹೊಡಿ ಕೈ ಹೊಡಿಮ ಅಮ್ಮ. ಏಯ್ ಏಯ್ ಏಯ್, ನಾವ್ ಅಮ್ಮ ಅಂತೂ ಇಂತೂ ಮುಗಿಸಿದಾರೆ. ಹೊಡಿರಿ ಜೋರಾದ ಚಪ್ಪಾಳೆ ಬರ್ಲಿ. ಈಗ ಏನೇನ್ ಹಾಕಿದ್ರಿ? ಬನ್ನಿ ಕಡೆಗೆ ಟೇಸ್ಟ್ ನೋಡಿ ಗೈಸ್. ಚೆನ್ನಾಗೈತಲ್ಲ ಇದು. ಬಟರ್ ಫ್ರೂಟ್ ಗೊತ್ತಾ ನಿಂಗೆ? ಬಟರ್ ಫ್ರೂಟ್ ಜ್ಯೂಸ್ ಕುಡಿದಿದ್ಯಾ? ಗಡ್ಬಡ್ ಸ್ಮೆಲ್ ಹಂಗೆ ಇಲ್ಲ? ಕುಡಿಯಲೇ ಚೆನ್ನಾಯ್ತು. ಅದೇ ಅದು ಕುಡಿಯಕ್ಕಿನ ಮುಂಚೆನೆ ಫೀಲ್ ಬಂದ್ಬಿಟ್ಟಿತ್ತು ನನಗಲ್ಲಿ. ಯಪ್ಪ ಗೈಸ್, ಅಂತೂ ಇಂತೂ ವಿಯರ್ಡ್ ಫುಡ್ ಚಾಲೆಂಜ್ ಅಲ್ಲಿ ಅಕ್ಕ ಮತ್ತೆ ಅಮ್ಮ ಮತ್ತೆ ಚಿರು 4 ಜನನು ಕೂಡ ತಿಂದಿದ್ದಾರೆ. ನಮ್ ಚೋಟ ಮರಿಗೆ ಈ ವಿಯರ್ಡ್ ಫುಡ್ ಚಾಲೆಂಜ್ ಮಾಡಿಸ್ತಿಲ್ಲ. ಯಾಕೆ ಬೇಕಪ್ಪ ಮೈನರು, ಯಾಕೆ ಬೇಕು ನಮಗೆ ಬೇಡ ಅಂತ ಅವಳನ್ನ ಬಿಟ್ಟು ಇಗ್ನೋರ್ ಮಾಡ್ಬಿಟ್ಟಿದ್ದೆ ನಾನು. ಬೇಡ ಅವಳು. ನೆಕ್ಸ್ಟ್ ನಾರ್ಮಲ್ ಚಾಲೆಂಜ್ ಬ್ಲಾಗ್ಸ್ ಅಲ್ಲಿ ಬರ್ಲಿ, ಈ ತರದೆಲ್ಲ ಬೇಡ ಅಂತ ಬಿಟ್ಟಿದ್ದೀನಿ. ಹೆಂಗಿತ್ತಕ್ಕ ಫೈನಲಿ? ಫ್ಲಾಶ್ ಬ್ಯಾಕ್. ಒಳ್ಳೆ ಕಲ್ಗಚ್ಚಿದ್ದಂಗೈತೆ. ಏನ್ ಸೂಪರ್, ಕುಡಿಯೋದ್ ಸೂಪರ್ ಅಂತೆ. ಸಕ್ಕದಾಗಿತ್ತು, ಚೆನ್ನಾಗಿತ್ತು. ಟೇಸ್ಟ್ ಹೆಂಗಿತ್ತು? ಟೇಸ್ಟ್ ಅಲ್ಲ ಯಾವ ತರ ಫ್ಲೇವರ್? ಈ ತರ ಸಿಗಲ್ಲ. ಒಟ್ಟಲ್ಲಿ ಕುಡಿದ್ರೆ ಚೆನ್ನಾಗಿತ್ತ? ನಮ್ ಕಡೆ ಕುಡ್ತಿಗೆ ಇಡ್ತಾರೆ, ಆ ತರ ಇತ್ತು. ಹೌದಾ? ಚಿರು ಇವೆಲ್ಲ ತಿನ್ಸ್ತೀರಾ? ಈಗ ನೆನಪೈತದ ನನಗೆ. ಮಾಮ್ ನಿಂದ ಹೆಂಗಿತ್ತಮ್ಮ? ನಂದು ಅಲ್ಟಿಮೇಟ್ ಆಗಿತ್ತು. ಇಂಗ್ಲಿಷ್ ಇಂಗ್ಲಿಷ್ ನಮಗೆ ಅಪ್ಪ ಇವ್ರು ಏನೋ ಹೇಳ್ತಾರೆ. ಅಲ್ಲ ಇವ್ರು ಹೇಳ್ತಾರೆ ಅಲ್ಟಿಮೇಟ್ ಅಂದ್ರೆ ಏನು? ಅಲ್ಟಿಮೇಟ್ ಸೂಪರ್. ಏನ್ ಗೊತ್ತಾ, ಈ ವ್ಲಾಗ್ ಅಲ್ಲಿ ನಿಜ ಸಕ್ಕದಾಗಿದೆ. ನಾವು ಜೋಶ್. ಅಮ್ಮ ಯಾವ ಫ್ಲೇವರ್ ಇತ್ತು ನೀನ್ ನಾನು ತಿನ್ಬೇಕಾರೆ? ಕುಡ್ದಿದ್ದು ಆರೆಂಜು, ಇದು ಏನಪ್ಪಾ ಆಗಲ್ಕಾಯಿ, 2 ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಹಂಗಿತ್ತು. ಒಳ್ಳೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತು, ಕಹಿ ಇತ್ತು ಜಾಸ್ತಿ, ಚೆನ್ನಾಗಿತ್ತು. ಓಕೆ ಕೊಡಿ ಅಣ್ಣಿಗೆ. ಚೆನ್ನಾಗಿತ್ತು. ಯಾರಾದ್ರು ಶಾರ್ಟ್ ಕಟ್ ಅಲ್ಲಿ ಮಯೋನೀಸ್ ಮಾಡ್ಬೇಕಂದ್ರೆ ನಮ್ ಫ್ಲೇವರ್ ನೋಡ್ಕೊಂಡ್ ಮಾಡ್ಕೊಳ್ಳಿ. ಸೇಮ್ ಹಂಗೆ ಇತ್ತಲ್ಲ ಅದು. ಸೂಪರ್. ಇದರಲ್ಲಿ ಗೈಸ್ ಇವ್ರು 3 ಜನಕ್ಕಿಂತ ತುಂಬಾ ಚೆನ್ನಾಗಿ ನಮ್ ಚೋಟ ಮರಿ. ಹೆಂಗಿತ್ತು ಚೋಟ ಮರಿ? ಅಯ್ಯೋ ಹೆಂಗ್ ಸಕದೈತಲ್ಲ. ಈ ಏಜ್ ಅಲ್ಲಿ ಇಂತ ಸಾಧನೆ ಮಾಡಿರೋದು ಹೆಚ್ಚು ಗೈಸ್. ನಮ್ ತಂಗಿ ಬೆಳ್ಕೊಟ್ರೆ ಅಸ್ತಾನ ನುಂಗ್ತಾನೆ ತುಂಬಾ ಚೆನ್ನಾಗಿತ್ತಲ್ಲ, ಸಕದೈತಲ್ಲ. ನಾನು ಆಮೇಲೆ ಯೋಚನೆ ಮಾಡಿದೆ ಗೈಸ್, ಇವ್ರು 3 ಜನ ಆಡ್ಸಾದ್ಮೇಲೆ ನಮ್ ಚಾಟ್ ಜಿಪಿಟಿ ಕೇಳಿದೆ ಆಡ್ಸ್ಬೇಕಾ ಬೇಡ ಅಂತ. ಒಂದು 50-50 ತರ ಆಯ್ತು. ಅದಕ್ಕೆ ಆಗ್ಬೇಕು ಅಂತ ನಮ್ ಚೋಟ ಮರಿನ ಬಿಟ್ಬಿಟ್ಟೆ. ಈ ವ್ಲಾಗ್ ಅಲ್ಲಿ ನಮ್ ಚೋಟ ಮರಿ ಆಡಿಲ್ಲ, ಅದಕ್ಕೆ ಅವಳು ಹತ್ತಿಲ್ಲ. ಅವಳು ಆಡಿದ್ರೆ ಹತ್ತುತ್ತಿದ್ಲು, ಅದಕ್ಕೆ ಹತ್ತಿಲ್ಲ. ಗೈಸ್ ಫೈನಲಿ ಇವತ್ತಿನ ಈ ಒಂದು ವಿಯರ್ಡ್ ಫುಡ್ ಚಾಲೆಂಜು ಇಷ್ಟು ಚೆನ್ನಾಗಿ ಆಡಿಸ್ತೀವಿ. ನಾನು 7:30 ಪ್ಲಾನ್ ಹಾಕಿದ್ದು, ನಮ್ಮ ಅಪ್ಪ 8:30 9 ಗಂಟೆ ಆಗುತ್ತೆ ಅಂತ ಹೇಳಿದ್ರೆ, ಇವ್ರು 8 ಗಂಟೆಗೆ ಬಂದ್ರು. ಹಂಗೆ ಕಂಟಿನ್ಯೂಷನ್ ಮಾಡಿದೆ. ಅದಕ್ಕೆ 4 ಜನಕ್ಕೆ ಮಾತ್ರ 3 ಜನಕ್ಕೆ ಮಾತಾಡಿಸಿದ್ದು. ಆಮೇಲೆ ಲಾಸ್ಟ್ ನಮ್ಮ ಚೋಟ ಮನಿ ಕೇಳಿದೆ 50-50 ತರ ಇತ್ತು. ಯಾಕೆ ಬೇಕು ಅಂದ್ಬಿಟ್ಟು ಸುಮ್ಮನೆ.
ಫೈನಲಿ ಈ ಒಂದು ವಿಯರ್ಡ್ ಫುಡ್ ಚಾಲೆಂಜ್ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವಾಗ ನಾನು ಇವರೆಲ್ರಿಗೂ ಕೂಡ ಒಂದು ವಿಯರ್ಡ್ ಫುಡ್ ಕೊಡ್ಸಿದ್ದೀನಿ, ವಿಯರ್ಡ್ ಫುಡ್ ತಿನ್ಸಿದ್ದೀನಿ. ಅದ್ರ ಜೊತೆ ಹೋಗ್ಬಿಡ್ರಿ, ಅಲ್ಲಿ ಸೀರಿಯಲ್ ಸ್ಟಾರ್ಟ್ ಆಗ್ತಿರ್ಬೇಕು, ಹೋಗ್ಬಿಡ್ರಿ ಗೈಸ್. ಇವಾಗ ಇವರೆಲ್ರಿಗೂ ಕೂಡ ವಿಯರ್ಡ್ ಫುಡ್ ತಿನ್ಸಿದ್ದೀನಿ. ಅದಕ್ಕೆ ಅವರಿಗೆ ಅಂತಾನೆ ಒಂದು ಗುಡ್ ಫುಡ್ ತರಿಸ್ತಾ ಇದೀನಿ. ಅಂದ್ರೆ ಈ ಮಟನ್ ಬಿರಿಯಾನಿ, ಕ್ರಿಸ್ಪಿ ಫ್ರೈಡ್ ವಿಂಗ್ಸ್, ಜ್ಯೂಸು, ಮಳವಳ್ಳಿಗೆ ಹೋಗಿಲೆ ತಾವ್ಯಾವ ಕಲ್ತ್ಕೊಂಡ್ರಿ ಪಾಡೋದನ್ನ. ಅಷ್ಟೇ ಗೈಸ್, ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ನೆಕ್ಸ್ಟ್ ವ್ಲಾಗ್ ಸಿಗೋ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್. ನೆನ್ನೆ ವ್ಲಾಗ್ ಅಲ್ಲಿ ಇದಂಗೆ ಕಂಟಿನ್ಯೂ ಆಗುತ್ತೆ ಚಾಲೆಂಜ್ ಇದು. ಸೊ ನೆನ್ನೆ ವ್ಲಾಗ್ ಅಲ್ಲಿ ಚೀಟಿ ಹಾಕಿದ್ದೀನಿ ಅಂಡ್ ಅದು ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಸೊ ಮಂತ್ಲಿ ಇಷ್ಟು ಅಮೌಂಟು ಇಷ್ಟು ವರ್ಷ ಆದರೆ 2 lakh ಇಷ್ಟು ಬರುತ್ತೆ. ಅದು 1.6 years ಇದ್ದಿದ್ದು. ಸೊ ಟೋಟಲಿ ಲಾಸ್ಟಿಗೆ ನಮ್ಗೆ ಎಕ್ಸ್ಟ್ರಾ ಬರುತ್ತೆ. ಲಾಸ್ಟ್ ಯಾರ್ಯಾರು ತಗೋತಾರೋ ಅವ್ರಿಗೆಲ್ಲ ಎಕ್ಸ್ಟ್ರಾ ಬರುತ್ತೆ. ಸೊ 2,45,000 ಬರುತ್ತೆ. ಅದ್ರ ಜೊತೆಗೆ ನಾನು ಅಕ್ಕಗೆ ಹೇಳ್ಬಿಟ್ಟಿದ್ದೆ, ಅಕ್ಕ ನಾನು ಇನ್ನೂ ಎಕ್ಸ್ಟ್ರಾ 50 ಕೊಡ್ತೀನಿ, ನಂಗೆ ಒಟ್ಟಿಗೆ 3 lakh ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಹತ್ರ ಹಂಗಿಸ್ಕೊಂಡಿದ್ದು ನಾನು. ಸೊ ಈ ಥರ ನಾನು ಹಾಕಿರೋದು ಚೀಟಿ. ಎಕ್ಸಾಕ್ಟ್ಲಿ ಜೂನ್ ಈ ಮಂತ್ ಎಂಡಿಂಗ್ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 245 ಇರುತ್ತೆ. 2.45 ಎಲ್ಲಿರುತ್ತೆ. ಇನ್ನು ನೆಕ್ಸ್ಟ್ ರಿಮೈನಿಂಗ್ 50 ಏನಿದೆಯೋ ಅದು ನಾನೇ ನನ್ನ ಕೈನ ಅವರಿಗೆ ಕೊಟ್ಬಿಟ್ಟಿದ್ದೆ. ಸೊ ನನಗೆ ಅಂದರೆ ಜೂನ್ ಮಂತ್ ನಾನು ಇಸ್ಕೊಳ್ಳೋ ಟೈಮಲ್ಲಿ ಒಟ್ಟಿಗೆ 3 ಕೊಟ್ಬಿಡಿ, ಸೊ ದಟ್ ಚೆನ್ನಾಗಿರುತ್ತೆ. ಆಮೇಲೆ ಕೊಡೋದಕ್ಕೂ ಅಪ್ಪಂಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಿಂಗೆ ಸೇವ್ ಮಾಡಿದ್ದು. ಒಬ್ರು ಕೇಳಿದ್ರಿ, ಅದಕ್ಕೆ ನಿಮಗೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಗೈಸ್ ಇಲ್ಲಿ ನೋಡಿ ಬಂತು, ಇವಾಗ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ. ಇವಾಗ ಗೈಸ್ ಇಲ್ಲಿ ನೋಡಿ ಭರ್ಜರಿ ಬ್ಯಾಟಿಂಗು. ವಿಯರ್ಡ್ ಫುಡ್ 1, 2 ಈ ಕಡೆ 3 ಜನ ತಿಂದಿದ್ರು. ಅದಕ್ಕೆ ಒಂದು ಒಳ್ಳೆ ಗುಡ್ ಫುಡ್ ಕೊಟ್ಟು ಬ್ಯಾಟಿಂಗ್ ಮಾಡಿಸ್ತಾ ಇದೀನಿ ಅಷ್ಟೇ ಗೈಸ್. ಟಾಟಾ ಬಾಯ್. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು.